ನೀ ಮಾಯೆಯೊಳಗೋ ನಿನ್ನೋಳು ಮಾಯೆಯೋ ನೀ ಮಾಯೆಯೊಳಗೋ ನಿನ್ನೋಳು ಮಾಯೆಯೋ ನೀ ದೇಹದೊಳಗೋ ನಿನ್ನೋಳು ದೇಹವೋ ಹರಿಯೇ ನೀ ಮಾಯೆಯೊಳಗೋ ನಿನ್ನೋಳು ಮಾಯೆಯೋ ಬಯಲೊಳಗೆ ಆಲಯವು ಆಲಯದೊಳಗೆ ಬಯಲು ಬಯಲೊಳಗೆ ಆಲಯವು ಆಲಯದೊಳಗೆ ಬಯಲು ಬಯಲು ಆಲಯವೆರಡು ನಯನದೊಳಗೋ ಬಯಲು ಆಲಯವೆರಡು ಬಯಲು ಆಲಯವೆರಡು ನಯನದೊಳಗೋ ನಯನ ಬುದ್ಧಿಯ ಒಳಗೋ ಬುದ್ಧಿ ನಯನದ ಒಳಗೋ ನಯನ ಬುದ್ಧಿಗಳೆರಡು ನಯನ ಬುದ್ಧಿಗಳೆರಡು ನಿನ್ನೊಳಗೋ ಹರಿಯೇ ನೀ ಮಾಯೆಯೊಳಗೋ ನಿನ್ನೋಳು ಮಾಯೆಯೋ ಸವಿಯು ಸಕ್ಕರೆಯೊಳಗೋ ಸಕ್ಕರೆಯು ಸವಿಯೊಳಗೋ ಸವಿಯು ಸಕ್ಕರೆಯೊಳಗೋ ಸಕ್ಕರೆಯು ಸವಿಯೊಳಗೋ ಸವಿಯು ಸಕ್ಕರೆಯೆರಡು ಜಿಹ್ವೆಯೊಳಗೋ ಸವಿಯು ಸಕ್ಕರೆಯೆರಡು ಜಿಹ್ವೆಯೊಳಗೋ ಜಿಹ್ವೆ ಮನಸ್ಸಿನ ಒಳಗೋ ಮನಸ್ಸು ಜಿಹ್ವೆಯ ಒಳಗೋ ಜಿಹ್ವೆ ಮನಸ್ಸುಗಳೆರಡು ಜಿಹ್ವೆ ಮನಸ್ಸುಗಳೆರಡು ನಿನ್ನೊಳಗೋ ಹರಿಯೇ ನೀ ಮಾಯೆಯೊಳಗೋ ನಿನ್ನೋಳು ಮಾಯೆಯೋ ನೀ ದೇಹದೊಳಗೋ ನಿನ್ನೋಳು ದೇಹವೋ ಹರಿಯೇ ನೀ ಮಾಯೆಯೊಳಗೋ ನಿನ್ನೋಳು ಮಾಯೆಯೋ ಕುಸುಮದಲ್ಲಿ ಗಂಧವೋ ಗಂಧದಲ್ಲಿ ಕುಸುಮವೋ ಕುಸುಮದಲ್ಲಿ ಗಂಧವೋ ಗಂಧದಲ್ಲಿ ಕುಸುಮವೋ ಕುಸುಮ ಗಂಧಗಳೆರಡು ಘಾಣದೊಳಗೋ ಕುಸುಮ ಗಂಧಗಳೆರಡು ಘಾಣದೊಳಗೋ ಅಸಮಭವ ಆಗಿ ನೆಲೆಯಾದಿ ಕೇಶವರಾಯ ಕೇಶವ
ನಿನ್ನೋಳು ಮಾಯೆಯೋ. ಭಗವಂತನ ಕೇಳ್ತಾರೆ ಕನಕದಾಸರು, ಏನಯ್ಯ ನೀನೇ ಮಾಯೇನೋ ಅಥವಾ ಮಾಯೆ ನಿನ್ನಲ್ಲಿದೆಯಾ, ಏನು ಕತಿ ನಿಂದು ಅಂತ. ಈ ಮಾಯೆ, ಲಕ್ಷ್ಮಿಗೆ ಮಾಯೆ ಅಂತಲೂ ಹೆಸರು. ಒಂದು ವೇಳೆ ನಾನು ಹಾಡ್ತಾ ಇದ್ದೆ ಸುಚಿತ್ರ ಫಿಲಿಮ್ ಇನ್ಸ್ಟಿಟ್ಯೂಟ್ನಲ್ಲಿ, ಮೇಲೆ ಭಗವಂತ ನೋಡ್ತಿದ್ದ. ಸುಮ್ಮನೆ ಅದೇ ಆಗಲ್ಲ, ಸುಮ್ಮನೆ ಕಲ್ಪನೆ. ಭಗವಂತ ನೋಡ್ತಿದ್ದ, ಏನಪ್ಪ ಬೆಂಗಳೂರಲ್ಲಿ ಈ 21ನೇ ಶತಮಾನದಲ್ಲಿ ಇಷ್ಟು ಭಕ್ತಿಯಿಂದ ಹಾಡೋರು ಕೇಳೋರು ಇದ್ದಾರ, ಹಂಗಾರೆ ಇಲ್ಲಿದ್ದೇನು ಮಾಡೋದು ಅಂತ ಭಗವಂತ ಚಿಂತೆ ಶುರುವಾಯಿತು. ಭಕ್ತರಿದ್ದಲ್ಲಿ ಭಗವಂತ ಇರಬೇಕಲ್ಲ, ಭಕ್ತರು ಉದ್ಧಾರ ಮಾಡೋಣ ಅಂತ ಭಗವಂತ ಶಂಖ ಚಕ್ರ ಗದಾ ಪೀತಾಂಬರಧಾರಿಯಾಗಿ ಬಗಲ ಹೆಂಡ್ತಿಂಗ್ ಕರ್ಕೊಂಡು ತನ್ನ ಮಗ ಬ್ರಹ್ಮ ಮೊಮ್ಮಗ ರುದ್ರರಿಯವರು ಕರ್ಕೊಂಡು ಆ ಟೀಮ್ ಬಂದು ಇಲ್ಲಿ ಸುಚಿತ್ರ ಎದುರಿ ಬಂದು ನಿಂತ್ಬಿಟ್ರೆ ಏನಾಗುತ್ತೆ ಹೇಳ್ರಿ ನೋಡೋಣ. ನಮ್ಮ ಉದ್ಧಾರ ಮಾಡೋಕ್ಕೆ ಬಂದರು ಅಂತ ಇಟ್ಕೊಳ್ರಿ, ಏನಾಗ್ಬೋದು ಅವ್ರ ಪರಿಸ್ಥಿತಿ. ದೇವ್ರು ಬಂದಂತ ನಾವು ಯಾರೂ ಗುರ್ತಿರ್ತಿದ್ದಿಲ್ಲ. ಯಾರೋ ವೇಷಗಾರ ಬಂದಿರ್ಬೇಕಂತ 100 ರೂಪಾಯಿ ಕೊಟ್ಟು ಕಳಿಸ್ಬಿಡ್ತಿದ್ವಿ ನಾವು ಅಲ್ಲ. ಅದಕ್ಕೆ ಮಾಯೆ ಅಂತಲೂ ಹೆಸರು. ತಾಯಿ ಲಕ್ಷ್ಮಿ ಏನು ಮಾಡಿದಾಳೆ ಅಂದರೆ, ಆ ಭಗವಂತನ ರೂಪಕ್ಕೆ ಮರೆಯಾಗಿ ನಿಂತು ನಮ್ಮಿಂದ ಅವನನ್ನು ಕಾಣದಂತೆ ಮಾಡಿ ಅಗೋಚರನಾಗಿ ಮಾಡಿ ಎಲ್ಲ ಈ ಧರ್ಮ ಕಾರ್ಯಗಳು ಮಾಡಿಸ್ತಾ ಇದ್ದಾಳೆ. ಭಗವಂತ ಏನಾದರೂ ಸಿಕ್ಕಿದ್ರೆ ಯಾವ ನಾವು ಮಾಡ್ತಿರಲಿಲ್ಲ. ಇದಕ್ಕೆ ನಮ್ಗೆ ಕಾಕಂಡಿಕಿ ಮೈಪದಾಸರ ಮಕ್ಕಳು ಕೃಷ್ಣರಾಯರು ಮಾತು ಹೇಳ್ತಾರೆ, ಉಪಕಾರವೇನು ಹೇಳಲಿ ಮಾಯಾದೇವಿಯ ಆ ಪರಮಾತ್ಮನ ರೂಪಕ್ಕೆ ಮರೆಯಾಗಿ ವ್ಯಾಪಿಸಿಕೊಂಡಳು ಅನುದಿನ ಜನರಿಗೆ ಅಪರಾಧ ದಾರಿಗೆ ದೂರವಿಟ್ಟಳು. ಆ ಭಗವಂತ ಕಾಣದೇ ಇರೋದ್ರಿಂದ, ಭಗವಂತ ನಮಗೆ ಸಿಗದೇ ಇರೋದ್ರಿಂದ ಎಲ್ಲ ಧರ್ಮ ಕಾರ್ಯಗಳು ಮಾಡ್ತಾ ಇರೋದು ನಾವು. ಆಯಿತು, ಸುಚಿತ್ರದಲ್ಲಿ ಭಾಳ ಭಕ್ತಿ ಜನ ಇದ್ದರು, ದೇವರು ಬಂದ ಅಂತ ಗುರುತಿಡಿದ್ರು, ದೇವರ ಪಾದ ಪೂಜೆ ಆಯಿತು, ಆರೋಗ್ಯ ಎಲ್ಲ ಆಯಿತು. ಟಿ ವಿಯಲ್ಲಿ ಬಂತು ನೋಡ್ರಿ ಮರುದಿವಸ, ಹುಸೇನ್ ಸಾಬಾಡ್ ದೇವ್ರು ಬರ್ತಾರಂತೆ, ನಾನು ಅಲ್ಲಿ ಕರೀರಿ ಇಲ್ಲಿ ಕರೀರಿ, ನಾನು ಹಾಡಲು ದೇವ್ರು ಬರೋದು ಎರಡು ದಿವಸ ಶುರುವಾಯ್ತು. ಹಿಂಗೆ ಇದು 1-2 ತಿಂಗಳಾದಮೇಲೆ ಜನ ಅಂದರು, ಹುಸೇನ್ ಸಾಬ್ ಒಂದು ಕೆಲಸ ಇಲ್ಲ, ಈ ದೇವ್ರಿಗೆ ಒಂದು ಕೆಲಸ ಇಲ್ಲ, 2 ತಿರುಗಾಡ್ತಾವೆ ನೋಡಂತೆ. ಇಷ್ಟವಾಗಿ ಅಲಕ್ಷ್ಯ ಮಾಡ್ತಿದ್ವಿ ನಾವು. ಇದನ್ನು ಸಾಕ್ಷಿ ಹೇಳ್ತಾರೆ ಅದು ಮೈಬದಾಸ ಮಕ್ಕಳು ಕೃಷ್ಣರಾಯರು. ಉಪಕಾರವೇನೇಳಲಿ ಮಾಯಾದೇವಿಯ ಆ ಪರಮಾತ್ಮನ ರೂಪಕ್ಕೆ ಮರೆಯಾಗಿ ವ್ಯಾಪಿಸಿಕೊಂಡಳು ಅನುದಿನ ಜನರಿಗೆ ಅಪರಾಧ ದಾರಿಗೆ ದೂರವಿಟ್ಟಳು. ಆ ಭಗವಂತ ಕಾಣದೇ ಇರೋದ್ರಿಂದ ತಾಯಿ ನಮ್ಮ ಮೇಲೆ ಎಷ್ಟು ಉಪಕಾರ ಮಾಡಿದ ಅಂದರೆ, ತನ್ನ ಗಂಡನನ್ನು ಅಗೋಚರನನ್ನಾಗಿ ಮಾಡಿ ನಮ್ಮಿಂದ ಈ ಧರ್ಮ ಕಾರ್ಯಗಳನ್ನು ಮಾಡಿಸ್ತಾ ಇದ್ದಾಳೆ. ಇದು ಉದಾಹರಣೆ ಭಾಳ ಚೆನ್ನಾಗಿ ಕೊಡ್ತಾರೆ ಅವರು. ಸೂರ್ಯನಾರಾಯಣನೆಂಬರೋ ನೋಡ್ರಿ, ಎಲ್ಲರೂ ಹೇಳ್ತೀವಿ ಸೂರ್ಯನಾರಾಯಣ, ವೇದ ಉಪನಿಷತ್ತು ಎಲ್ಲ ಪ್ರತಿಪಾದನೆ ಮಾಡ್ತೀವಿ, ಎಲ್ಲರೂ ಹೇಳ್ತೀವಿ. ಸೂರ್ಯನಾರಾಯಣನೆಂಬರೋ ಶರಣೆಂದು ಬಾಗರು ತಲೆಯನ್ನು ಒಬ್ಬರು. 8 ಜನ ಬೆಳಿಗ್ಗೆದ್ದು ನಾವು ಒಂದು ಸೂರ್ಯ ನಮಸ್ಕಾರ ಮಾಡ್ತೀವಿ ಹೇಳ್ರಿ ನೋಡೋಣ, 8 ಜನ ಮಾಡ್ತೀವಿ. ಅವ್ನು ಇಲ್ಲಾಂದ್ರೆ ಜಗತ್ತೇ ಇಲ್ಲ. ಇದು ಗೊತ್ತು ನಮಗೆ, ಈ ಸತ್ಯ. ಸೂರ್ಯ ಒಂದು 2 ದಿವಸ ಲೀವ್ ಹಾಕಿಬಿಟ್ರೆ ಏನಾಗುತ್ತೆ ಹೇಳ್ರಿ ನೋಡೋಣ. ಯಾಕೆ ಅವನು 8 ಮಕ್ಕಳಿಲ್ಲನೋ ಅವನಿಗೆ? ಯಾಕೆ ಆಗಬಾರ್ದು? ಅದು ಭಗವಂತ ನೇಮ. ಭಗವಂತ ಉಪಕಾರ ನಮ್ಮ ಮೇಲೆ ಎಷ್ಟಿದೆ ನೋಡ್ರಿ. ಸೂರ್ಯನಾರಾಯಣನೆಂಬರೋ ಶರಣೆಂದು ಬಾಗರು ತಲೆಯನ್ನು ಒಬ್ಬರು, ಹರಿಯು ಪ್ರತ್ಯಕ್ಷವಾಗಿದ್ದರಿದೇ ಪರಿ ಧರೆಯೊಳು ಉದಾಸೀನರಾಗುವರಯ್ಯ. ಅದ್ಭುತ ಹೇಳ್ತಾರೆ ಕೃಷ್ಣರಾಯ ಮಾತನ್ನು. ಅದಕ್ಕೆ ಮಾಯೆ ಅಂತಲೂ ಹೆಸರು. ನೀ ಮಾಯೆಯೊಳು ನಿನ್ನೊಳು ಮಾಯೆಯೋ, ನೀ ದೇಹದೊಳಗೋ ನಿನ್ನೊಳು ದೇಹವೋ. ಎಂಥ ಅದ್ಭುತ ಚಿಂತನೆ ಕನಕದಾಸರು. ಬಯಲೊಳಗೆ ಆಲಯವೋ ನೋಡಿ, ಬಿಲ್ಡಿಂಗ್ ಕಟ್ಟೋಕ್ಕೆ ಮುಂಚೆ ಬೈಲಿತ್ತು ಅಲ್ಲ. ಬಿಲ್ಡಿಂಗ್ ಕಟ್ಟಿದ ಮೇಲೆ ಬೈಲಿ ಹೋಗ್ಬೇಕಾಯ್ತು. ಇಲ್ಲೊಂದು ಬೈಲಿ ಹೆಂಗಾರೆ, ಈ ಬೈಲಿ ಯಾವುದು? ಮೊದಲಿದ್ದು ಬೈಲಿ ಯಾವುದು? ಆಲಯ ಆಕಾರ, ಬಯಲು ನಿರಾಕಾರ. ಅದ್ಭುತವಾದ ಚಿಂತನೆ ಕನಕದಾಸರದು. ಸವಿಯು ಸಕ್ಕರೆಯೊಳಗೋ ಸಕ್ಕರೆಯು ಸವಿಯೊಳಗೋ. ಸಿಹಿ ಅದು ಒಂದು ಕ್ಯಾರೆಕ್ಟರ್, ಅದು ವಸ್ತು ಅಲ್ಲ, ಸಕ್ಕರೆ ವಸ್ತು. ಅದು ಅದ್ಭುತವಾದ ಚಿಂತನೆ ಕನಕದಾಸರದು.